ಕಣ್ಣಗೇನೋ ಮುಕ್ತವಾಹಿನಿ ದಂಚಿ ದಂಗಾದು ಕೆಬಿಕೊಂಡೆ ಮಲ್ತು ಕಾತೊಂದುಪ್ಪಿ ಮಾತ ತುಳುವೆರಿಗೆ ಮಾನಾದಿಗೆದ ಮಣೆ ಈ ಪೊರ್ಲ ಲೇಸಿಗೆ ಅರ್ತಿಪಿಟ್ಟಿಡಿ ಎತ್ಕೊಂಡ್ವೆ ಯಾನು ಸಚೇಂದ್ರ ಅಂಬಾಗಿಲು. ಕಾಡಗುಡ್ಡೆದ ತೋಡ ಕಮ್ಮೆನೊದ ನೆಲ ಈ ತುಳುವಪ್ಪೆನ ಪುಣ್ಯದ ತಲ. ಕೆಸರ ಜಾಲಡು ಉಸುಲು ಬಿದೆನೆ ಬೆಂದದು ದೆತ್ತಿ ಬಿರ್ಸೆರು ತುಳುವೆರೆ. ಕಲ್ಲು ಮಣ್ಣಿಡು ದೇಬೆರೆನು ಭಕ್ತಿಲೆಪ್ಪುಡು ಮಾನಾಯಿನಗಲು ತುಳುವ ಜನಮಾನಿಲು. ನಾಗದೇಬೆರು ಜೋಗೊಡಾದು ಕಾತೊಂದು ಬರ್ಪಿ ಮೆದು ಮೆತ್ತನದ ಸಂಪು ವೈಪುದ ತಲಿಪು ಇತ್ತು ಜಾಲು ತುಳುವೆರ್ನವು. ಈ ಜಾಲ ಪುಡೆಟ್ಟು ಪುಟ್ಟು ಬಲತದ ಸಾಧನೆದ ಕಟ್ಟು ಬುಡ್ಪಾಯಿ ಬಿರ್ಸೆರೆ ಒಂಜಾತು ತುಳುವೆರೆ. ಇನಿ ಮಾನಾದಿಗೆದ ಮನೆಟ್ಟು ಓಲಗ ಆದು ತನ್ನ ಸಾಧನೆದ ಪುದೆತ್ತ ಪೊದೆಪುಡು ಮೆನ್ಕು ಬೊಳ್ಳಿದ ಬೊಲ್ಪು ಚೀಟಿಗೆ ಪೊತ್ತಾಯಿ ಬಿರ್ಸೆ ಏರಾದುಪ್ಪು ಪನ್ಪಿ ನಿಕ್ಲೆ ಉಡಲ ಅಂಗಾಲ್ಪುದ ಕಾಪೆಲಿಗೆ ಉತ್ತರ ಮೂಲುಂಡು. ತನ್ನ ಬದುಕದ ಉದ್ದಗಲುಡು ಪರಪುನ ಉಚ್ಚುಲೆನ ಒರಿಪುನ ಬೇಲೆ ದಂಚಿ ಜತ್ತದೆ ಐತ ಪುಟ್ಟು ಗುಟ್ಟು ಬಲಕ್ಕೆ ಬೇನೇನು ಮುಟ್ಟೋರ್ದು ತೆರಿಯೊಂದು ತನ್ನ ಅನುಭವದ ಸಾರನು ಅಚ್ಚೊರಡು ತುರಿತೊಂದು ಜನಮಾನಿಲೆನ ಗೇನೊದದೆಕ್ ತಿರ್ಲದ ಬರವುದೊಯ್ಲಿನ ಎರ್ಕವೊಂದುಪ್ಪಿ ಪತ್ತೂರುಡು ಪುದರಾಯಿ ಸಾಧಕ್ಕೆ ಪುದರು ಪುಗಾರ್ತದ ಮಾನಾದಿಗೆದ ಜಿಡ್ಡೆಡಿ ತನ್ನ ಸಾಧನದ ಬಲಕೆಗೆ ತಮ್ಮನ ಬಲ್ಮನದ ಚೀಪೆ ಚೀಯೊನು ಪಡೆಯೊಂದುಪ್ಪಿ ಬಿರ್ಸೆರೆ ಚಾಲುದ ಸುರುತ್ತ ಪಂತ್ಯೊಡು ನೆಗೆದು ತೋಜುನಾರೆ ಗುರುರಾಜ್ ಸನಿಲ್. ಇನಿತ ಮಾನಾದಿಗೆದ ಮನೆತ ಮಲ್ಲಬಿನ್ನಿ. ಬಡಪತ್ತದ ಬಂಗದಿಲ್ಲಡೆ ಸಿರಿ ಕದಿಕೆ ದಿಂಜಿ ಮೋಕೆ ಜೋಕೆದ ಕರ್ಲ ಪೊದಿಕೆ ಆದಿ 13/4/1987 ಮಟ್ಟಿ ಶೇಸಪ್ಪ ಬೊಕ್ಕ ಸುಂದರಿ ಮುಕ್ಲಿರ್ವೆರ್ನ ಮೋನೆ ದಂಗನೊಡು ಹೊಸ ತೆಲಿಕೆದ ಪುರುಪಜ್ಜೆ ಊರೊಂದು ಪರತ್ತೊಂದು ಬತ್ತಿ ಬಾಲೆನೆ ಗುರುರಾಜ್ ಸನಿಲ್. ಬಲಕ್ಕೆ ತೆಲಿಕೆ ನಲಿಕೆ ದೊಟ್ಟು ಬುಲೆ ಒಂದು ಬರವು ಸಾಲೆದ ಮಜಲ್ಡಿ ತನ್ನ ಬರೆಲು ಬಂಗೊದ ನಡುಟುಲ ಪೊರೆಳ್ದು ಲಕ್ಕೊಂದು ಪತ್ತನೆದ ಪತ್ತು ಪಜ್ಜೆದಂಚಿ ಮುಟ್ಟು ದಾನಗನೆ ದುಂಬುದ ಮಲ್ಲ ಸಾಲೆದ ಜೇರೋ ಬರ್ತೀರಿ. ಬಡ ಪತ್ತದ ಅಡ್ಡಗರು ದಡೆಯಾದುಂತನಗ ಬಡವುದ ಬಂಜಿಗೆ ನಿರೆಲಾಪಿ ಕಜ್ಜದಂಚಿ ಬೆಗರ ಚಾಲಡಿ ಬೆನ್ಯರೆ ರಿಕ್ಷನು ದೆತ್ತೊಂಡೆರಿ. ಸಾಲೆದ ಜಾಲಡಿ ಗೊಬ್ಬೊಂದುಪ್ಪುನಗನೆ ಎಡ್ಡೆ ಚುರ್ಕುದ ಬಾಲೆ ಆದಿ ವರ್ಕದಾಂತೆ ಪೊಸ ಪೊಸ ಆಲೋಚನೆಡಿ ಎರ್ಕದು ತೋಜೊಂದಿತ್ತಿನಾರು. ಸಾಲೆಡಿತ್ತಿ ಸಾಂಕನೆದ ಪೆರ್ಮರಿನತ್ತು ಒಂದು ಉಚ್ಚುಲೆನ ಬಗೆಟ್ಟು ಒಂಜಾತು ತೆರಿಯೊಡುಂದು ಆನಿರ್ದೆ ಆ ಸಾದಿಡೆಲ ಗಟ್ಟಿ ಪಜ್ಜೆನು ಒಟ್ಟೊಟ್ಟುಗು ಊರೊಂದು ಬತ್ತೆರೆ. ಉಚ್ಚು ಪನ್ನಗನೆ ಪೋಡಿಗೆ ಎಕ್ಕಂದೆಲ್ಡಿ ಒಂಜಿ ಪಜ್ಜೆ ಪಿರದೀಪಿ ಇನಿತ್ತ ಕಾಲೋದ ಜನಮಾನಿಲೆ ನಡುಟೋರಿ ಅವಿನು ಒಂಜಾತು ಮೋಕೆ ಜೋಕೆಡು ತೆರಿಯೊಂದು ಅಲಿಯಂದಿ ಲೆಕ್ಕ ಒರಿತೊಂದು ದುಂಬುದ ಪೊಸಕುರ್ಲೆಗೆ ಅವೆತ್ತ ಪುಟ್ಟು ಬಲಕ್ಕೆದ ಗುಟ್ಟುನು ತೆರಿಪಾವೊಂದುಪ್ಪಿನಾರೆ ಗುರುರಾಜ್ ಸನಿಲ್.
ತನ್ನ ಬದುಕುದನುಭವದ 32 ವರ್ಷಡು ಇರುವ ಸಾವಿರದುಲ ಹೆಚ್ಚಿಗೆ ಬೇತೆ ಬೇತೆ ಜಾತಿದ ಉಚ್ಚುಲೇನು ಪತ್ತದು ತತ್ತಿ ಜಾಗಿರ್ದು ಇತ್ತಿ ಮೂಲಗು ಎತ್ತಾದು ಜೀವದ ನಿರೆಲು ಒದಗಾಯಿನಾರೆ 14 ಅಡಿತ ಕಾಳಿಂಗೆಲ ಈ ಲೆಕ್ಕದಚ್ಚಿಡು ಸೇರೊಂದುಂಡು ಮುರ್ಗ ಪಕ್ಕಿ ಅತ್ತುಂಡ ಜನಕುಲೆ ಕೈಟ್ ಗೊತ್ತುದಂತೆ ಬೇನೆ ತಿಂದಿನ ಬೇತೆ ಬೇತೆ ಜಾತಿದ ಉಚ್ಚುಲೇನು ಅಪ್ಪೆ ಲೆಕ್ಕ ಮಾನಾದು ಮರ್ದು ಕುರ್ದಿನ ಪೂಜಿದು ಬೇನೆ ದಗ್ಗಿನ ಮಾಜಾಯಿನಾರೆ ಇಸೆಯರ್ಕಿ ಉಚ್ಚುಲೆನ ಕೂಲಿ ದಚ್ಚಿದ ಓ ಸಾಯುಗು ತಿಕ್ಕದು 13 ಸರ್ತಿ ಬೇನೆ ತಿಂದುಂಡಲ ದೀತಿ ಪಜ್ಜರ್ದು ಪಿರ ಪಿಜಿರ್ದಿನಾರತ್ತೆ ಒಂಜಿ ಉಚ್ಚುದ ಕೊಡಪುದ ಮುರಿಯೋಗು ತಿಕ್ಕದು ಜೀವದ ಏನೋನೇ ಕಲೆ ಒಂದು ಮೂಜಿ ದಿನ ಕೋಮದಂಚಿ ಮಗ್ಗಡ್ದು 4 ತಿಂಗಳು ಆಸುತ್ರೆದ ಅದೆತ್ತುಲಾಯಿ ಜೆತ್ತುಂಡಲ ಉಚ್ಚುಲೆ ಮಿತ್ತು ಮಚ್ಚುರದ ಮನಿಬಂಬು ತೋಜಾ ಒಂದೆ ಮೋಕೆ ಜೋಕೆಡೆ ತೂವೊಂದು ಬತ್ತಿನಾರು ತನ್ನ ಬದುಕದ ಬೇಲೆ ಒಂಜಿ ಮೈಟಾಂಡ ಉಚ್ಚುಲೆನು ಕಾತ್ತೊಂದು ಒರಿತೊಂದು ಬರ್ಪಿ ಬೇಲೆ ಕುಡೊಂಜಿ ಮೈಟಿ ನೇತೊಟ್ಟೊಟ್ಟುಗೆ ಕಾಡಗುಡ್ಡೆದ ಸಂಪು ನಿರೆಲು ಚಪ್ಪೆಲಾಯರೆ ಬಲ್ಲಿ ಪಚ್ಚೆ ಸಿರಿ ಸಿಂಗಾರದ ಅಜನೆ ಕುಂದುದು ಪೋವೆರೆ ಬಲ್ಲಿಂದು ಐತ ಪಿರವುಡು ಬೆಂದಿನಾರು 10 ಸಾರೋರ್ದುಲ ಹೆಚ್ಚಿಗೆ ದೈಮರಕುಲೇನು ನಡೊಂದು ಕಾಡ ಕಮ್ಮೆನೊದ ಪೊದಿಕೆನು ಬುಲೆಪಾಯಿನಾರೆ ತನ್ನ ಅನುಭವನು ಬರವುದ ಅಚ್ಚಿಡು ತುರಿದು ಸಿಂಗರಿತ್ತಿನ ಮೇರು ಹಾವು ನಾವು ನಾಗಬೀದಿಯೊಳಗಿಂದ ಹುತ್ತದ ಸುತ್ತಮುತ್ತ ವಿಷಯಾಂತರ ಕಮರಿದ ಸಸ್ಯಗಳು ಚಿಗುರಿದ ಸುದ್ದಿಗಳು ನಾಗಬನವೆಂಬ ಸ್ವರ್ಗೀಯ ತಾಣ ಪನ್ಪಿ ಸತ್ವದಿಂಚಿನ ಗೇನೊಗು ತನು ಕೊರ್ಪಿ ಬೂಕು ಅತ್ತಂದೆ ಗುಡಿ ಮತ್ತು ಬಂಡೆ ಪನ್ಪಿ ಕತೆತ್ತ ಗೊಂಚಿಲುನ್ಲ ಬೊಲ್ಪುಗು ಪಾಡ್ದೇರೆ ಮೆರ್ನ ಹಾವು ನಾವು ಪನ್ಪಿ ಬೂಕು ಕುಡರ ಪೊಸದೇಕಿದ ಅಜನೆಡಿ ತನ್ನ 30 ವರ್ಷದ ಅನುಭವದ ಪುದೆತ್ತ ಪೊದೆಪ್ಪು ಸಿಂಗಾರುಡು ಕುಡೋರ ಪೊಸ ಪೊರ್ಲುಡು ಅಚ್ಚಿಯಾದಿ ನಿಕ್ಲೆ ಗೇನೊದದೆಕ್ಕೆ ಮುಟ್ಟೆರೆ ಕಾತೊಂದುಂಡು ವಾ ಸಂಶೋಧಕನ ಗೇನೊಗ್ಲ ಕಂಬಿದಾಂತಿನ ಮೆರ್ನ ಬರವುದ ಬಿರ್ಸಾದಿಗೇನು ತೂವೋಡಾಂಡ ಅರ್ನ ಬೂಕುದುಲೈಗೊರ ನಿಲ್ಕುದು ತೂವೋಡು ಕನ್ನಡ ಭಾಷೆಡೆ ಉಚ್ಚುಲೆನ ಬಗೆಟ್ ಕನ್ನಡಡು ಬರೆತಿನ ಸುರೂತ ಕನ್ನಡಿಗ ಅಂಚೆನೆ ಸುರೂತ ಕನ್ನಡ ಬೂಕು ಪನ್ಪಿ ಪುಗಾರ್ತೆ ಮೆರ್ನ ಬೂಕುಗು ಸಂದದಂಡೆ ಒಂಜೊಂಜಿ ಬೂಕು ಅರ್ನ ಅನುಭವದ ಪಜ್ಜೆ ಪಜ್ಜೆನು ಪೆಜ್ಜಿ ಪೆಜ್ಜಿದು ತೋಜಾ ಉಂಡು ಗೇನೊದ ಕಂಡೋಗು ಬೋಡಾಯಿ ಫಸಲ್ನು ಒದಗಾ ಉಂಡು ಸಾಧನದ ಜಾಲ್ಡಿ ಹೊಸ ಉಜ್ಜಾಲ್ ಕಟ್ಟುನ ಗುರ್ರಾಜ್ ಸನಿಲ್ ಮೆರ್ನ ಬುಲೆಚಿಲ್ದ ತೆಗ್ಲೆನೆ ನನಾತ್ ಬುಡ್ಪ ಬುಡ್ಪಾದ ನಿಕ್ಲೆ ದುಂಬತ್ತ ದೀಪ
ಅವೆರ್ದು ದುಂಬು ಬಚ್ಚಲರೆಪ್ಪೆರೆ ಒಂಜಿಲ್ಯ ಪೊರ್ತು. ಕುಡೋರ ಮಾನಾದಿಗೆದ ಮನೆ ತಂಚಿ ಗೇನು ಕುರ್ದು ಮೋನೆ ದಿಂಜಾಯಿ ಮಾತೆರೆಗ್ಲ ಸೊಲ್ಮೆ ಸಂದ ಒಂದು ಗುರುರಾಜ್ ಸನಿಲ್ ಮೆರ್ನ ಬಗೆಟ್ಟಿ ಒಂಜಾತ್ ಯಾನು ಪಾತಿರ್ಯ ಈ ಮೆನ್ಕು ಬಳ್ಳಿದ ಪೊರ್ಲುನು ಮುಟ್ಟೋರ್ದು ತುಯಿ ತುಳುವ ಕಲೊತ್ತ ಬಿರ್ಸೆರು ದಾದ ಪನ್ಪೆರಿ ಬಲೆ ಕೇನೊಂದು ಬರ್ಕ. ಎಲ್ರಿಗೂ ನಮಸ್ಕಾರ. ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳೆಯೋದು, ಸಾಮಾನ್ಯನೊಬ್ಬ ಅಸಾಮಾನ್ಯನಾಗಿ ಬೆಳೆಯೋದು, ಇದಕ್ಕೆ ಒಳ್ಳೆಯ ಉದಾಹರಣೆ ಉರಗ ತಜ್ಞ, ಪರಿಸರ ತಜ್ಞ ಶ್ರೀ ಗುರುರಾಜ್ ಸನಿಲ್ ಅವರು. ಒಬ್ಬ ಸಾಮಾನ್ಯ ರಿಕ್ಷಾ ಚಾಲಕನಾಗಿ ದುಡಿತಿದ್ದ ಅವರು ನಮ್ಮೆದುರೇ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಅಸಾಮಾನ್ಯನಾಗಿ ಬೆಳೆಯಬಹುದು ಎಂಬುದಕ್ಕೆ ಅವರು ಸಾಕ್ಷಿ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಪದವಿ ಆಗಲಿ ಅಥವಾ ಸಂಶೋಧನೆ ಆಗಲಿ, ನಮ್ಮಲ್ಲಿ PhD ಸಂಶೋಧನೆ ಮಾಡಬೇಕು ಅಂತಾದರೆ MAಯಲ್ಲಿ, MCOMಲ್ಲಿ, MSCಯಲ್ಲಿ 55% ಅಂಕಗಳು ಬೇಕು ಅಂತ ಇದೆ. ಆದರೆ SSLC ಕಲಿತಂತಹ ಸನಿಲ್ ಅವರು ಬರೆದಂಥ ಹಾವು ನಾವು ಪುಸ್ತಕ ಇರ್ಬೋದು, ದೇವರ ಹಾವು ಪುಸ್ತಕ ಇರ್ಬೋದು, ಇವೆಲ್ಲವನ್ನು ನಾವು ನೋಡಿದರೆ ಅದ್ಭುತ ಒಬ್ಬ ಸಂಶೋಧಕ ಅವರೊಳಗೆ ಅಡಗಿರುವುದನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ. ಪ್ರತಿ ವಿವರಗಳನ್ನು, ಹಾವುಗಳಿಗೆ ಸಂಬಂಧಪಟ್ಟಂಥ ಪ್ರತಿ ವಿವರಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಧನಾತ್ಮಕವಾದಂಥ ಅಂಶದ ಹಿನ್ನೆಲೆಯಲ್ಲಿ ಅವರು ಮಾಡಿದಂಥ ಸಂಶೋಧನೆ ಅದ್ಭುತವಾದುದು. ಬಾಲ್ಯದಲ್ಲಿ ಬಹಳ ಕಷ್ಟಪಟ್ಟು, ಬಾಲ್ಯದಲ್ಲಿ 8-9ನೇ ತರಗತಿಯಲ್ಲಿರುವ ಸಂದರ್ಭದಲ್ಲೇ ಉರಗದ ಕುರಿತಾಗಿ ಕುತೂಹಲವನ್ನು, ಪ್ರೀತಿಯನ್ನು ಹುಟ್ಟಿಸಿಕೊಂಡವರು ಅವರು. ಈ ನೆಲೆಯಲ್ಲಿ ಬಹುಶಃ ಮುಂದೆ ಅವರ ಸಂಶೋಧನೆ ಬಹಳ ಮಹತ್ವದ್ದು ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು, ಯಾವನೇ ವ್ಯಕ್ತಿ ಒಂದು ವಿಚಾರದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದಾಗ ಅದರ ಬಗ್ಗೆ ಪ್ರೀತಿ ಹುಟ್ಟುವುದಕ್ಕೆ ಸಾಧ್ಯ. ಉರಗಗಳ ಬಗ್ಗೆ ಅವರಲ್ಲಿರುವ ಅಭಿಮಾನ, ಅವರಲ್ಲಿರುವ ಪ್ರೀತಿ, ಅದನ್ನು ಸಮಾಜಕ್ಕೂ ಪಸರಿಸುವ ಮೂಲಕ ಸಾವಿರಾರು ಉರಗಗಳನ್ನು ರಕ್ಷಿಸುವಂತಹ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಯಾವುದೋ ಒಂದು ಕಾರಣದಿಂದ ಕಾಡಿನಿಂದ ನಾಡಿಗೆ ಬರುವಂತಹ ಹಾವುಗಳನ್ನು ಮತ್ತೆ ಕಾಡಿಗೆ ಬಿಟ್ಟು ಅವುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಮಾಡ್ತಾ ಇರುವಂತಹ ಅವರ ಪವಿತ್ರ ಕಾರ್ಯ ನಿಜವಾಗಿಯೂ ಶ್ಲಾಘನೀಯ. ಅದು ಮಾತ್ರ ಅಲ್ಲ, ಉರಗಗಳೊಂದಿಗೆ ಪರಿಸರವನ್ನು ಕಲಿತರು ಅವರು. ಪರಿಸರದ ಕುರಿತಾಗಿ ಕೂಡ ಬೇಕಾದಷ್ಟು ವಿಚಾರಗಳನ್ನು ರೂಢಿಸಿಕೊಂಡು ಅದನ್ನು ಕರಗತ ಮಾಡಿಕೊಳ್ತಾ ಇದ್ದಾರೆ. ಗಿಡಮರಗಳ ಬಗ್ಗೆ, ಬೋನ್ಸೈ ಸಸ್ಯಗಳ ಬಗ್ಗೆ ಅವರು ಬೆಳೆಸಿಕೊಂಡಂಥ ಪ್ರೀತಿ ಅದ್ಭುತವಾದ್ದು. ಆದ್ದರಿಂದ ಕಾಡು ಬೆಳೆಸುವಲ್ಲಿಯೂ ಕೂಡ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಬೇರೆ ಬೇರೆ ಸಂಸ್ಥೆಗಳೊಂದಿಗೆ ಕೈ ಜೋಡಿಸಿ ಕಾರ್ಯವನ್ನು ಮಾಡಿದ್ದಾರೆ. ಒಂದು ಅಂಶವನ್ನು ನಾನಿಲ್ಲಿ ಪ್ರಸ್ತಾಪಿಸಬೇಕಾಗತ್ತೆ. ಹೊಸಕೋಟೆ ತಾಲೂಕಿನ ಕೋರ್ಟೊಂದರಲ್ಲಿ ಅವರ ಮೇಲೆ ಉರಗಗಳನ್ನು ಹಿಡಿದರು, ಅದನ್ನು ಪ್ರದರ್ಶಿಸಿದರು ಎಂಬುದಾಗಿ ಅರಣ್ಯ ಕಾಯ್ದೆಯ ಹಿನ್ನೆಲೆಯಲ್ಲಿ ಕೇಸು ಹಾಕಲಾಯಿತು. 5.5 ವರ್ಷಗಳ ಕಾಲ ಅವರು ಹೋರಾಟ ಮಾಡಿದರು. ಕೊನೆಗೆ ಆ ಕೋರ್ಟಿನ ತೀರ್ಪಿನ ಪ್ರತಿ ನನ್ನಲ್ಲಿದೆ. ಆ ಕೋರ್ಟಿನ ತೀರ್ಪಿನ ಪ್ರತಿಯಲ್ಲಿ ಅವರ ಕಾರ್ಯವನ್ನು ಕೋರ್ಟು ಮುಕ್ತ ಕಂಠದಿಂದ ಪ್ರಶಂಸಿಸಿರುವುದನ್ನು ಕೂಡ ನಾವು ಗಮನಿಸಲಿಕ್ಕೆ ಸಾಧ್ಯ. ಆ ನೆಲೆಯಲ್ಲಿ ಅವರ ಕಾರ್ಯ ಏನಿದೆ ಅದು ಮಹತ್ವದ್ದು ಎಂಬುದನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಅವರ ಹಾವು ನಾವು ಪುಸ್ತಕ ಎಲ್ಲ ಪ್ರತಿಗಳು ಮಾರಾಟವಾಗಿವೆ. ಇವತ್ತು ಕೂಡ ಭಾರಿ ಬೇಡಿಕೆ ಇದೆ. ಯಾಕೆ ಬೇಡಿಕೆ ಇದೆ ಅಂತ ಹೇಳಿದ್ರೆ, ಅಲ್ಲಿ ಬಳಸಿದಂಥ ಭಾಷೆ ಇರ್ಬೋದು, ಅಲ್ಲಿ ಬಳಸಿದಂಥ ಚಿತ್ರ ಇರ್ಬೋದು, ಅಲ್ಲಿ ನೀಡಿದಂಥ ವಿವರಗಳಿರ್ಬೋದು, ಇವೆಲ್ಲವೂ ಕೂಡ ಜನಸಾಮಾನ್ಯರಿಗೆ ಅರ್ಥ ಆಗುವಂಥದ್ದು, ಜನಸಾಮಾನ್ಯರಲ್ಲಿ ಹಾವುಗಳ ಬಗೆಗಿನ ಪ್ರೀತಿಯನ್ನು ಹೆಚ್ಚಿಸುವಂಥದ್ದು, ಜನಸಾಮಾನ್ಯರಲ್ಲಿ ಖಂಡಿತವಾಗಿಯೂ ಪರಿಸರದ ಕುರಿತಾದಂಥ ಅಭಿಮಾನವನ್ನು ಹೆಚ್ಚಿಸುವಂಥದ್ದು. ದೇವರ ಕಾಡಿನ ಪರಿಕಲ್ಪನೆ ಇರ್ಬೋದು ಅಥವಾ ನಾಗಾರಾಧನೆಯ ಪರಿಕಲ್ಪನೆ ಇರ್ಬೋದು, ಅದನ್ನು ಧನಾತ್ಮಕ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಿರುವುದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಒಂದು ರೀತಿಯಲ್ಲಿ ವೈಚಾರಿಕ ಮತ್ತು ವೈಜ್ಞಾನಿಕ ಪ್ರಜ್ಞೆಯನ್ನು ಅವರ ಮಾತುಗಳಲ್ಲಿ ಕಾಣೋದಕ್ಕೆ ಸಾಧ್ಯ, ಅವರ ಪುಸ್ತಕಗಳಲ್ಲಿ ಕಾಣೋದಕ್ಕೆ ಸಾಧ್ಯ. ಆದ್ದರಿಂದ ಅರ್ಹವಾಗಿ ಅವರಿಗೆ ಹಲವು ಪ್ರಶಸ್ತಿಗಳು ಬಂದಿವೆ.
ಮುಖ್ಯವಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಇರ್ಬೋದು ಅಥವಾ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಈ ರೀತಿಯ ಹಲವು ಪ್ರಶಸ್ತಿಗಳನ್ನು ಅವರು ಅರ್ಹವಾಗಿಯೇ ಪಡೆದಿದ್ದಾರೆ. ನಮ್ಮ ಮಧ್ಯೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬೆಳೆಯುತ್ತಾ ಬೆಳೆಯುತ್ತಾ ಸಾಮಾನ್ಯನಾಗಿ ಒಬ್ಬ ಸಂಶೋಧಕನಾಗಿ ಒಬ್ಬ ತಜ್ಞನಾಗಿ ಬೆಳೆದದ್ದನ್ನು ನಾವು ಕಂಡಿದ್ದೇವೆ. ಅದಕ್ಕೆ ಅದ್ಭುತ ಸಾಕ್ಷಿ ಗುರುರಾಜ್ ಸನಿಲವ್. ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಎಲ್ಲರೂ ನೀಡಬೇಕು. ಮಾತ್ರ ಅಲ್ಲ, ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಆದಷ್ಟು ಈಗ ಇಡೀ ವಿಶ್ವದಾದ್ಯಂತ ಪರಿಸರ ಕಾಳಜಿ ನಮ್ಮಲ್ಲಿ ಹುಟ್ಟಿಕೊಳ್ತಾ ಇರೋದು ಒಂದು ಸಂತಸ ಸಂಗತಿ. ಹಾಗೆಯೇ ನಾವು ಪ್ರತಿಯೊಬ್ಬರು, ಒಂದು ಸರ್ಕಾರವೋ ಒಂದು ಸಂಘ ಸಂಸ್ಥೆಗಳೋ ಈ ಕೆಲಸವನ್ನು ಮಾಡೋದು ಮಾತ್ರವಲ್ಲ, ಅದ್ರ ಜೊತೆಗೆ ಪ್ರತಿ ಮನೆಯವರು, ಪ್ರತಿ ಮನುಷ್ಯನ ಕರ್ತವ್ಯ ಆಗಿರ್ತದೆ. ಈ ಪರಿಸರ ಸಂರಕ್ಷಣೆ ಹೇಗೆ ಅಂದರೆ, ಸುತ್ತಮುತ್ತಲಿನ ಜೀವಿಗಳನ್ನು, ವನ್ಯಜೀವಿ ಆಗಲಿ ಅಥವಾ ಸಾಕು ಜೀವಿಗಳಾಗಲಿ, ಅವುಗಳನ್ನು ಉಳಿಸೋದ್ರ ಮೂಲಕ ಅವುಗಳಿಗೆ ಬೇಕಾದಂಥ ಒಂದು ಹಸಿರು ಪರಿಸರವನ್ನು ನಾವು ಸೃಷ್ಟಿಸೋದು. ಯಾಕೆ ಸೃಷ್ಟಿಸಬೇಕಂದ್ರೆ, ಈ ಮೊದಲು ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಆ ಪರಿಸರದ ಹಸಿರನ್ನು ನಾವು ನಾಶ ಮಾಡ್ತಾ ಬಂದಿದ್ದೀವಿ. ಮಾಡ್ತಾ ಬಂದಿರೋದ್ರಿಂದ ಅದನ್ನು ಮತ್ತೆ ಉಳಿಸುವಂಥ ಅಗತ್ಯ ಈಗ ಹುಟ್ಟಿಕೊಂಡಿದೆ. ಅದಕ್ಕೆ ನಾವು ಸಾಕಷ್ಟು ಕಡೆಗಳಲ್ಲಿ ನೀರಿನ ಸೆಲೆಗಳನ್ನು ಉಳಿಸುವಂಥದ್ದು, ಬತ್ತಿದ ನದಿಗಳನ್ನು, ಮತ್ತಿದ ಹೊಳೆಗಳನ್ನು ಅಥವಾ ಅನೇಕ ಹಳ್ಳ ಕೊಳಗಳನ್ನು ನಾವು ಹೂಳೆತ್ತಿ ನೀರನ್ನು ಮತ್ತೆ ಬರೆಸುವಂಥ ಒಂದು ಕೆಲಸವನ್ನು ಮಾಡೋದ್ರ ಮೂಲಕ ಹಸಿರನ್ನು ಮತ್ತಷ್ಟು ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಹಸಿರನ್ನು ಬೆಳೆಸಲಿಕ್ಕೆ ಪ್ರತಿ ಮನೆಯವರು ತಮ್ಮ ಮಕ್ಕಳಿಗೂ ಆ ಮಾರ್ಗದರ್ಶನವನ್ನು ಕೊಡಬೇಕು. ಶಾಲಾ ಕಾಲೇಜುಗಳಲ್ಲಿ ಅಂಥ ಒಂದು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಅಂತಲ್ಲ, ಪ್ರತಿ ದಿನ ಹಮ್ಮಿಕೊಳ್ಬೇಕು. ಬರೀ ಒಂದು ಜೂನ್ 5ರ ದಿನವನ್ನು ನಾವು ವಿಶ್ವ ಹಸಿರು ದಿನಾಚರಣೆಯನ್ನಾಗಿ ಆಚರಿಸುವುದರ ಬದಲು ಪ್ರತಿದಿನ ಹಸಿರು ಆಚರಣೆಯಲ್ಲಿ ನಾವು ತೊಡಗಿಸ್ಕೊಂಡಾಗ ಒಂದು ರೀತಿಯ ನಮಗೆ ಆತ್ಮತೃಪ್ತಿಯೂ ಸಿಗುತ್ತೆ, ಅದರ ಜೊತೆಗೆ ಹಸಿರು ನಿರ್ಮಾಣಕ್ಕೂ ಒಂದು ಕಾರಣ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಆದಷ್ಟು ನಾವು ಹಸಿರನ್ನು ಬೆಳೆಸಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ಇರುವಂಥ ಮರಗಳನ್ನು ಯಥಾಸ್ಥಿತಿಯಲ್ಲಿ ರಕ್ಷಣೆ ಮಾಡಬೇಕು. ಸಮೃದ್ಧವಾಗಿ ಬೆಳೆದಂಥ ಒಂದು ಅಶ್ವತ್ಥ ಮರ 1 ಗಂಟೆಗೆ 1.25 ಟನ್ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು 1 ಟನ್ ಆಕ್ಸಿಜನನ್ನು 1 ಗಂಟೆಗೆ ಬಿಡುಗಡೆ ಮಾಡುತ್ತಂತೆ. ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಅಷ್ಟಲ್ಲದೆ ಈ ಮರದ ಬುಡದಲ್ಲಿ ಅದೆಲ್ಲೂ ನೋಡಿರ್ಬೋದು ನೀವು, ಒಂದು ನಾಗನ ಬಿಂಬವನ್ನು, ನಾಗಶಿಲೆಯನ್ನು ಸ್ಥಾಪಿಸಿ ಅದಕ್ಕೆ ಪೂಜೆ ಮಾಡ್ತಾರೆ. ಮತ್ತು ಅದಕ್ಕೆ ಸುತ್ತು ಬರುವಂಥ, ಪ್ರದಕ್ಷಿಣೆ ಹಾಕುವಂಥ ಒಂದು ಕ್ರಮ ಇದೆ ಧಾರ್ಮಿಕ ವಲಯದಲ್ಲಿ. ಅದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಆ ರೀತಿ ಮಾಡೋದ್ರಿಂದ ಒಂದು ಈ ಸಂತಾನದ ಸಮಸ್ಯೆ ಇರುವವರು, ಅಲರ್ಜಿ ಇರುವವರು, ಚರ್ಮರೋಗ ಇರುವವರು, ಕಣ್ಣಿನ ದೋಷ ಇರುವವರು, ಇಂಥವರೆಲ್ಲ ಆ ವೃಕ್ಷಕ್ಕೆ ಅರುಣೋದಯ ಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಣ್ಣೀರು ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಆ ವೃಕ್ಷಕ್ಕೆ 48-108 ಪ್ರದಕ್ಷಿಣೆ ಹಾಕ್ತಾ ಇದ್ದರೆ, ನಿರಂತರವಾಗಿ ಹಾಕ್ತಾ ಇದ್ದರೆ ಅನೇಕ ಕಾಯಿಲೆಗಳು ನೀವು ಗುಣ ಆದ ಪುರಾವೆ ಇದೆ. ಜೊತೆಗೆ ಸಂತಾನ ಭಾಗ್ಯ ಲಭಿಸಿದ ಒಂದು ಪುರಾವೆಗಳು ವೈಜ್ಞಾನಿಕವಾಗಿ ಪೂರ್ವವಾಗಿದೆ. ಅಂಥ ಒಂದು ಅತ್ಯುತ್ತಮವಾದ ಔಷಧೀಯ ಸತ್ವ ಇರುವಂಥ ಒಂದು ಆಮ್ಲಜನಕವನ್ನು ಆ ವೃಕ್ಷಗಳು ಅಂಥ ಸಂದರ್ಭದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೊರಸೂಸ್ತವಂತೆ. ಆ ರೀತಿ ಅಷ್ಟೊಂದು ಪಾವಿತ್ರ್ಯವಾದ ಸ್ಥಾನವನ್ನು ಕೊಡಲಿಕ್ಕೆ ಕಾರಣವೇ ಅದರಲ್ಲಿರುವಂಥ ಅನೇಕ ರೀತಿಯ ಸತ್ವಗಳು. ಅದರ ತೊಗಟೆ ಆಗಲಿ, ಅದರ ಚಿಗುರಾಗಲಿ, ಅದರ ಹಣ್ಣಾಗಲಿ ಎಲ್ಲವೂ ಔಷಧಿಮಯ ಆಗಿದೆ. ಅದರ ಜೊತೆಗೆ ಜೀವನ ಪರ್ಯಂತ ಕೆಲವು ರೀತಿಯ ಪ್ರಾಣಿ ಪಕ್ಷಿಗಳಿಗೆ ವರ್ಷ ಇಡೀ ಆಶ್ರಯ ಮತ್ತು ಆಹಾರವನ್ನು ಕೊಡುವಂಥ ವೃಕ್ಷ ಕೂಡ ಅದೇ ಏಕೈಕ ವೃಕ್ಷ. ಹಾಗಾಗಿ ಅದನ್ನು ಅಷ್ಟು ಪವಿತ್ರವಾಗಿ ಕಾಣಲಾಗಿದೆ. ಜೊತೆಗೆ ಮದುವೆ ಮಾಡುವಂಥ ಒಂದು ಕ್ರಮವನ್ನು ಇಟ್ಕೊಂಡಿದ್ದಾರೆ. ಆದರೆ ಆ ಮದುವೆ ಮಾಡುವಂಥದ್ದು ಕಹಿಬೇವಿನ ಗಿಡವನ್ನು ಅದರ ಬುಡದಲ್ಲಿ ನೆಟ್ಟು ಮದುವೆ ಮಾಡುವಂಥ ಒಂದು ಕ್ರಮ ಮಾಡಿದ್ದಾರೆ. ನಿಜವಾಗಿ ಮದುವೆ ಮಾಡುವಂಥದ್ದು ಕ್ರಮ ಇಲ್ಲ. ಆದರೆ ಇದನ್ನು ಯಾಕೆ ಮಾಡಿದ್ದಾರೆ ಅಂದರೆ, ಕಹಿಬೇವು ಕೂಡ ಅಶ್ವತ್ಥದಷ್ಟೇ ಆಕ್ಸಿಜನನ್ನು ಕೊಡುವಂಥ ಗಿಡ, ಮರ. ಹಾಗಾಗಿ ಅದು ಎರಡೂ ಒಟ್ಟಿಗೆ ಸೇರಿದ್ರೆ ಇನ್ನಷ್ಟು ಶುದ್ಧವಾದ ಆಮ್ಲಜನಕ ಸಿಗುತ್ತೆ ಪರಿಸರಕ್ಕೆ ಅನ್ನೋ ದೃಷ್ಟಿಯಿಂದ ಅವೆರಡನ್ನೂ ಒಟ್ಟಿಗೆ ಸೇರಿಸಿ ಪವಿತ್ರವಾದ ಒಂದು ಸ್ಥಾನವನ್ನು ಕೊಟ್ಟು ಕಾಪಾಡ್ತಾ ಬಂದಿದ್ದಾರೆ ನಮ್ಮ ಹಿರಿಯರು.
ಅದರಿಂದ ಯಾವುದೇ ದೋಷಗಳಿಲ್ಲ, ಅದು ನೆಟ್ಟಾಗ ಯಾವುದೇ ದೋಷಗಳಿಲ್ಲ. ಅನೇಕ ರೀತಿಯ ಒಳ್ಳೆಯ ಆಕ್ಸಿಜನ್ ಸಿಗೋದು ಮಾತ್ರ ಅಲ್ಲದೆ ಇಡೀ ಪರಿಸರವನ್ನು ತಂಪಾಗಿಡುವುದರ ಮೂಲಕ ಅದು ದೈತ್ಯ ಮರ ಆಗಿರೋದ್ರಿಂದ ಮಳೆಯನ್ನು ಬರಿಸುತ್ತೆ. ಮೋಡವನ್ನು ತಡೆದು ಮಳೆಯನ್ನು ಬರೆಸಿ ಆ ನೀರನ್ನು ಭೂಮಿಗೆ ಇಂಗಿಸುವಂಥ ಕೆಲಸ ಮಾಡುತ್ತೆ. ಆ ರೀತಿ ಮಾಡಿದಾಗ ಆ ಮರ ಇರುವಂಥ ಸುತ್ತಮುತ್ತಲಿನ ಬಾವಿಗಳು ಸದಾ ತುಂಬಿರ್ತವೆ ನೋಡಿ ನೀವು. ಇಂಥ ಕೆಲಸಗಳನ್ನು ಈ ಮರಗಳು, ಹುತ್ತಗಳು ಕೂಡ ಅದೇ ಕೆಲಸ ಮಾಡ್ತವೆ. ಎಲ್ಲೆಲ್ಲಿ ಹುತ್ತ ಇದೆ ಅದರ ಪಕ್ಕದಲ್ಲಿ ಬಾವಿ ತೋಡ್ಬೋದು, ಅಲ್ಲಿ ನೀರು ಸಮೃದ್ಧವಾಗಿರ್ತದೆ. ಯಾಕಂದರೆ ಹುತ್ತಕ್ಕೂ ಅಂತರ್ಜಲಕ್ಕೂ ನೇರ ಕನೆಕ್ಷನ್ ಇದೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಈಗ ಇಂಥ ವೃಕ್ಷಗಳನ್ನು, ಇಂಥ ಹುತ್ತಗಳನ್ನು, ಇಂಥ ಹಸಿರು ಪರಿಸರವನ್ನು ನಾವು ರಕ್ಷಣೆ ಮಾಡ್ತಾ ಬಂದರೆ ಈಗ ಇರುವಂಥ ಒಂದು ಏನು ಉಳ್ಕೊಂಡಿದೆ ಅದನ್ನು ರಕ್ಷಣೆ ಮಾಡೋದ್ರ ಜೊತೆಗೆ ಇನ್ನಷ್ಟು ಗಿಡಗಳನ್ನು, ಹಸಿರನ್ನು ನೆಟ್ಟು ಉಳಿದಂಥ ಪ್ರಾಣಿ ಪಕ್ಷಿಗಳನ್ನು ಸದಾ ನಮ್ಮ ಜೊತೆ ಬದುಕಲಿಕ್ಕೆ ಬಿಡ್ತಾ ನಾವು ಮುಂದುವರೆದರೆ ಮಾತ್ರ ಈ ಒಂದು ಪೃಥ್ವಿ ಇನ್ನಷ್ಟು ಉತ್ತಮವಾಗಿ ಮುಂದೆ ಸಾಗಲಿಕ್ಕೆ ಕಾರಣ ಆಗ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗುರುರಾಜ್ ಸನೀಲ್ ಮೆರ್ನ ಸಾಧನೆ ದಚ್ಚಿನ ಮಾನಾದೆ ಕನ್ನಡ ಸಾಹಿತ್ಯ ಅಕಾಡೆಮಿದ ಮಧುರ ಚೆನ್ನ ದತ್ತನಿಧಿ ಪ್ರಶಸ್ತಿ, ಕರುಣಾ ಎನಿಮಲ್ ವೆಲ್ಫೇರ್ ಅವಾರ್ಡ್, ಕರ್ನಾಟಕ ಅರಣ್ಯ ಇಲಾಖೆದ ಅರಣ್ಯ ಮಿತ್ರ, ಕರ್ನಾಟಕ ಕಾರ್ಮಿಕ ವೇದಿಕೆದ ಕಾರ್ಮಿಕ ಮಿತ್ರ, ಭಾವನಾ ಪುರಸ್ಕಾರ, ಉರಗ ಮಿತ್ರ ಇಂಚಿತ್ತಿ ಮಾನಾದಿಗೆ ಬಿರುದುಲು ಬೆಂದಿ ಜಾಲದ ಬೆಗರ್ಗ್ ಪುಗಾರ್ತ್ಯದ ಪೂಪನಿ ಏರಾದಂಡಿ. ನಾಗ ಬೀದಿಯೊಳಗಿಂದ ಪನ್ಪಿ ಬೂಕುದುಲಾಯಿದ ನಾಗನಿಗೆ ವರವೇ ಶಾಪವೇ ಪನ್ಪಿ ಬರವು 2017 ಸುರುತ್ತ ಬಿಕಾಂ ಜೋಕ್ಲಿಗೆ 10ನೇ ಪಾಠ ಆದು ಅಚ್ಚಾತಂಡಿ. ಪುದರ್ ಪುಗಾರ್ತ್ಯದ ಪೇಪರ್ ಬುಕ್ಲೆಡಿ ಮೆರ್ನ ಅಂಕಣ ಕತೆ ಬರವುಲು ಅಚ್ಚಾದು ಮಾತೆರ ಗೇನೋದ ಪುದೇನು ಹೆಚ್ಚಿಗೆ ಮಲ್ತದಂಡೆ. ನಿಜ ಬದುಕದ ಜಾಲದಡಿತ್ತು ತೆಲಿಕೆ ಮೊನೆಡು ಮಲ್ಲಾದಿಗೆ ದಾಂತಿ ಪೊರ್ಲ ಮನಸ್ಸಿಡು ಮಾತೆರೆನ್ಲ ಎತ್ಕೊನ್ನ ಮೇರಿ ಒರಿ ಪೊರ್ಲ ಉಡಲ್ದ ಗುರ್ಕಾರೆ. ತನ್ನ ಬದುಕು ಸಂಸಾರದ ನಿರೆಲ್ಡಿ ಕೈದಾರೆದ ಬಿಡೆದಿ ಗೀತಾ ಬೊಕ್ಕ ಮೂವೆರೆ ಜೋಕುಲು ಅಕ್ಷಯ್, ರಾಕೇಶ್, ಪೂಜಾ ಮೊಕ್ಲೆನೊಟ್ಟಿಗೂ ಉಡುಪಿದ ಪತ್ತೂರುಡು ಬದುಕು ದಡದ ಮೋಕೆ ಚಲ್ಲನ್ನು ಒಚ್ಚೊಂದುಲ್ಲೇರೆ. ಒರಿ ಉರಗ ಪ್ರೇಮಿಯಾದು, ಸಾಹಿತಿಯಾದು, ದೈಮರಕ್ಕುಲೆ ಒರಿಪುಗಾದು ಪೊರ್ಮೊಂದು ಮಾತ ಮಜಲ್ಡ್ ಅನುಭವದ ಪುದೆಯಾದು ನೆಗೆತು ತೋಜುನ ಮೆರ್ನ ಸಾಧನೆಗೆ ನನಾತು ಮಾನಾದಿಗೆದ ಮಣೆ ಅರೆನು ಮಾನಾದ ಒಚ್ಚಡ ಪನ್ಪಿ ಎಡ್ಡೆಪ್ಪುದ ನುಡಿಯರ್ಕೆಲ್ನು ಸಂದಾ ಒಂದು ದುಂಬುದ ವಾರ ಕುಡೋರಿ ಭಿನ್ನನೊಟ್ಟುಗು ಮಾನಾದಿಗೆದ ಮಣೆತ್ತ ಅಜನೆ ಲಕ್ಕಾಯರೆ ನಿಕ್ಲೆ ದುಂಬತ್ತ ಬರ್ಪ ಸೊಲ್ಮೇಲೆ.